ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದ್ರಲ್ಲಿ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬಗ್ಗೆ ತಿಳಿಸ್ಕೊಡ್ತೀವಿ. ತುಂಬ ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು ಸೆಕೆಂಡ್ ಪಿ ಯು ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಸೊ ಸ್ಟೂಡೆಂಟ್ಸ್, ಈ ವೀಕ್ ಅಂದರೆ ಪ್ರಾಬಬಲಿ ಏಪ್ರಿಲ್ 10 ಒಳಗಡೆ ನಿಮ್ಮ ರಿಸಲ್ಟ್ ಖಂಡಿತವಾಗಿ ಬರುತ್ತೆ. ಇಲ್ಲ 10 ಒಳಗಡೆ ಬರಲಿಲ್ಲ ಅಂದ್ರೂ ಮ್ಯಾಕ್ಸಿಮಮ್ 15 ಒಳಗಡೆ ಅಂತೂ ಖಂಡಿತ ಬಂದೇ ಬರುತ್ತೆ. ಸೊ ಟೆನ್ಷನ್ ಮಾಡ್ಕೋಬೇಡಿ. ಮತ್ತು ಎಲ್ರಿಗೂ ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಫೇಲ್ ಆಗಲಿ ಪಾಸ್ ಆಗಲಿ ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ, ರಿಸಲ್ಟ್ ಚೆನ್ನಾಗೇ ಬಂದಿರುತ್ತೆ. ಇವ್ಯಾಲ್ಯೂಯೇಷನ್ ಲೇಟ್ ಆಗ್ತಿದೆ, ಆದರೆ ಖಂಡಿತವಾಗಿ ಏಪ್ರಿಲ್ 10 ಇಲ್ಲ 15 ಒಳಗಡೆ ಖಂಡಿತವಾಗಿ ನಿಮ್ಮ ರಿಸಲ್ಟ್ ಬಂದೇ ಬರುತ್ತೆ. ಸೊ ಸ್ಟೂಡೆಂಟ್ಸ್, ಮತ್ತು ನೀವು ಹೋದ ವಿಡಿಯೋದ್ರಲ್ಲಿ ಹೇಳಿರೋ ಹಾಗೆ ನೀವು ಅಡ್ಮಿಟ್ ಕಾರ್ಡ್ KCETದು ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಅಂದ್ಕೊಂಡಿರ್ತೀನಿ. ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಇದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಸರ್ವರ್ ಎರರ್ ಬರ್ಬೋದು, ಅಥವಾ ನಿಮ್ಗೀಗ ಸ್ಟಾರ್ಟಿಂಗ್ಗೆ ಸರ್ವರ್ ಎರರ್ ಬರ್ಬೋದು. ಬಿಕಾಸ್ ಬೇರೆಯವರೆಲ್ಲ ಎಷ್ಟೊಂದು ಜನ ಟ್ರೈ ಮಾಡ್ತಾ ಇರ್ತಾರೆ, ಬಿಕಾಸ್ ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೆದಿರ್ತಾರೆ ಕರ್ನಾಟಕದಲ್ಲಿ. ಸೊ ಸ್ಟೂಡೆಂಟ್ಸ್ ಟ್ರೈ ಮಾಡ್ತಾ ಇರಿ, ಕ್ರೋಮ್ ಇಲ್ಲ ಬೇರೆ ಗೂಗಲ್ ಬ್ರೌಸರ್ ಈ ಥರ ಎಲ್ಲದರಲ್ಲೂ ಟ್ರೈ ಮಾಡ್ತಾ ಇರಿ. ಇಫ್ ಬಂದಿಲ್ಲ ಅಂದರೆ ನಮಗೆ ತಿಳಿಸಿ, ನಾವು ಖಂಡಿತವಾಗಿ ನಿಮಗೆ ಕ್ಲಾರಿಫೈ ಮಾಡ್ತೀವಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಹಾಗೆ ಸ್ಟೂಡೆಂಟ್ಸ್, ಈಗ ಮತ್ತೆ ಸೆಕೆಂಡ್ ಪಿ ಯು ರಿಸಲ್ಟ್ಗೆ ಅಂತ ಬಂದಾಗ ಎಲ್ಲ ಸ್ಟೂಡೆಂಟ್ಸ್ಗೂ ಮತ್ತೊಮ್ಮೆ ಆಲ್ ದ ಬೆಸ್ಟ್. ಪಾಸ್ ಆಗಲಿ ಫೇಲ್ ಆಗಲಿ ನೀವು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಪಾಸ್ ಆದರೆ ಎಂಜಾಯ್ ಮಾಡಿ, ಫೇಲ್ ಆದರೂ ಎಂಜಾಯ್ ಮಾಡಿ, ಬಟ್ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಬರೀರಿ. ಓಕೆನಾ ಸ್ಟೂಡೆಂಟ್ಸ್? ಮತ್ತು ಫೇಲ್ ಆದ ಸ್ಟೂಡೆಂಟ್ಸ್ಗೆ ಟೆನ್ಷನ್ನೇ ಮಾಡ್ಕೊಳಕ್ಕೆ ಬೇಕಾಗಿಲ್ಲ, ಬಿಕಾಸ್ 3 ಬೋರ್ಡ್ ಎಕ್ಸಾಮ್ಸ್ ಮತ್ತೆ ಬರುತ್ತೆ ನಿಮಗೆ. ಲೈಕ್ ಸಪ್ಲಿಮೆಂಟ್ರಿ ಅಂತಾರೆ. ಆದರೆ ಈ ವರ್ಷ ಯಾವುದೇ ಕಾರಣಕ್ಕೂ ನಿಮ್ಮ ರಿಸಲ್ಟ್ ಅಂದರೆ ಇವಾಗ 2025 ಅಂದರೆ ನೀವು ಈಗ ಸೆಕೆಂಡ್ ಪಿ ಯು ಎಕ್ಸಾಮ್ ಬರೆದಿರ್ತೀರಲ್ಲ, ಏನಾರೋ ಇವಾಗ ರಿಸಲ್ಟ್ ಬಂದರೆ, ಏನಾರೋ ಫೇಲ್ ಆಗಿದ್ರೆ ಟೆನ್ಷನ್ ಮಾಡ್ಕೋಬೇಡಿ. ಮತ್ತೆ ನೆಕ್ಸ್ಟು ಲೈಕ್ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಅಂತ ಇರುತ್ತೆ. ಅದರಲ್ಲಿ ನೀವು ಬರೆದು ಪಾಸ್ ಆದಾಗ ಯಾವುದೇ ಕಾರಣಕ್ಕೂ ಸಪ್ಲಿಮೆಂಟ್ರಿ ಅನ್ನೋದು ಪ್ರಿಂಟ್ ಆಗಲ್ಲ. ಸೊ ಎಕ್ಸಾಮ್ 1, 2, 3 ಈ ಥರ ಮೆನ್ಷನ್ ಆಗುತ್ತೆ ಹೊರತು ಸಪ್ಲಿಮೆಂಟ್ರಿ ಅನ್ನೋ ವರ್ಡ್ ಈ ಥರ ಮೆನ್ಷನ್ ಆಗೋದಿಲ್ಲ ಸ್ಟೂಡೆಂಟ್ಸ್. ಮತ್ತು ಸೆಕೆಂಡ್ ಪಿ ಯು ರಿಸಲ್ಟ್ ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೋಬೇಡಿ, ಖಂಡಿತವಾಗಿ ಏಪ್ರಿಲ್ 10 ಅಥವಾ 15 ಒಳಗಡೆ ಬರುತ್ತೆ. ಮತ್ತು ನಿಮ್ಮ ಎಕ್ಸಾಮ್ ರಿಸಲ್ಟ್ ಏನೇನು ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬೇಗನೆ. ಮತ್ತು ಹೇಗೆ ಬರೆದಿದ್ದೀರಾ ಅನ್ನೋದು ಕಮೆಂಟ್ ಮಾಡಿ. ಮತ್ತು ಇದು ಮೇನ್, ನಿಮಗೆ ಎಷ್ಟು ಆಲ್ಮೋಸ್ಟ್ ಸಿಗ್ಬೋದು, ಎಷ್ಟು ಪರ್ಸೆಂಟೇಜ್ ನಿಮಗೆ ಸಿಗ್ಬೋದು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಿಮಗೆ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ಇವಾಗ ನೋಡಿ, ನೀವು ಕಮೆಂಟ್ ಬಾಕ್ಸಲ್ಲಿ ಈಗ ನನಗೆ 80 ಅಂತ ಬರ್ಬೋದು ಅಂತ ಏನಾರೋ ಬರೆದ್ರೆ, ನೆಕ್ಸ್ಟು ನಿಮ್ಗೆ ಏನಾರೋ 89 ಅಥವಾ 90 ಈ ಥರ ಬಂದರೆ ನೀವು ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಿಮ್ಗೆ ಅದೊಂಥರ ತುಂಬ ಖುಷಿ, ಉತ್ಸಾಹ ಬರುತ್ತೆ. ಸೊ ಸ್ಟೂಡೆಂಟ್ಸ್, ಯಾವುದೇ ಹಿಂಜರಿಕೆ ಇಲ್ದಂಗೆ ಕಮೆಂಟ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ, ಏನೇ ರಿಕ್ವೈರ್ಮೆಂಟ್ಸ್ ಬೇಕಿದ್ರು ನಾವು ಖಂಡಿತವಾಗಿ ನಿಮಗೆ ಕೊಡ್ತೀವಿ, ಕ್ಲಾರಿಫೈ ಮಾಡ್ತೀವಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದ್ರಲ್ಲಿ ಸಿಗೋಣ. ಬಾಯ್ ಸ್ಟೂಡೆಂಟ್ಸ್, ಮತ್ತು ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ ಸ್ಟೂಡೆಂಟ್ಸ್.